ಇಂಟರ್ವ್ಯೂ ಹೋಗಕ್ಕೆ ಮುಂಚೆ ಒಂದು ಕ್ಯಾಶುವಲ್ ವಾಕ್ ಹೋಗಿ ಬರೋಣ. ಓಕೆ. ದೂರ ತೀರ ಯಾಣ ಅಂದರೆ ಏನು ಸರ್ ಅಂತ ಕೇಳಿದೆ. ದೂರ ತೀರ ಯಾಣ ಸೂತ್ರವಿರದ ಹಾರು ಇನ್ನ ಒಂಥರ ಫ್ಯಾಮಿಲಿ ತರ ಇದ್ವಿ ನಾವೆಲ್ಲರೂ. ಫಸ್ಟ್ ಟೈಮ್ ನನಗೆ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದು. ಸಾಕು ಡಿಸ್ಕಷನ್, ಯಾವಾಗ ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ತೀರಾ? ಹೋಟೆಲ್ ಇದೆ, ತಿಂಡಿ ತಿನ್ಕೊಂಬೋಣ. ಸರ್ ಕುಕ್ಕಿಂಗ್ ಎಲ್ಲ ಮಾಡ್ತೀರಾ? ತುಂಬಾ ಇಷ್ಟ. ಏನೇನು ಕುಕ್ ಮಾಡ್ತೀರಾ? ವೆಜ್ಜಲ್ಲಿ ದೋಸೆ, ಸಾಂಬಾರು. ಓಕೆ. ದೋಸೆ ಅದೇ ನಾನು ಅಲ್ಲ, ದೋಸೆ ಹಿಟ್ಟು ಬರುತ್ತೆ, ಹಿಟ್ಟು ರೆಡಿ ಮಾಡ್ತೀರಾ ಇಲ್ಲ ಬರ? ನನಗೂ ಬರುತ್ತೆ. ರೆಡಿ ಮಾಡೋದಕ್ಕೆ ಬರುತ್ತೆ, ಓಕೆ. ಬಟ್ ಅದು ತುಂಬಾ ಟೈಮ್ ತಗೊಳುತ್ತೆ ಅಂತ. ಅಯ್ಯೋ, ನಾನು ರೀಸೆಂಟ್ ಆಗಿ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಅಂತ ಹೋದೆ. ಓಕೆ. ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ, ಅದು ಒಬ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಓಕೆ. 4 ಜನಕ್ಕೆ ಇಷ್ಟು ಹಾಕೊಳ್ಳಿ ರೈಸು, ಇಷ್ಟು ಏನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಡಿ ಅಂತ ಕಟ್ ಮಾಡ್ಕೊಂಡೆ. 4 ಜನ 10 ದಿನ ತಿನ್ನೋಷ್ಟು ಬಿಸಿಬೇಳೆ ಬಾತ್ ಮಾಡಿಟ್ಟೆ ಮನೆಯಲ್ಲಿ. ಇವಾಗ ನಾವೆಲ್ಲ ಅನ್ಕೊಳ್ತೀವಿ ಗೋವಾಗೆ ಹೋಗ್ಬೇಕು, ಅದೇ ಡೆಸ್ಟಿನೇಷನ್ ಒಂದು ಫ್ರೆಂಡ್ಸ್ ಜೊತೆ ಅಂತ. ನೀವು ಸಿನಿಮಾಲ್ ಹೋಗಿ ಬಂದಿರಾ? ಗೋವಾಗೆ ಒಂದ್ಸಲ ಹೋಗಿದ್ವಿ. ಓಕೆ. ನನ್ನ ಫ್ರೆಂಡಿಗೆ ಒಬ್ರಿಗೆ ಬ್ರೇಕಪ್ ಆಗಿತ್ತು. ಒಳ್ಳೆ ವಿಷಯ ನೋಡಿ. ಟೀಸರ್ ಅಲ್ಲಿ ಸೇಮ್ ಇದೆ, ನೀವು ಸರ್ ಫ್ಲಾಸ್ಕ್ ಅಲ್ಲಿ ಒಂದು ಕಾಫಿ ಹಾಕೊಂಡು. ಹೌದು ಅಲ್ಲ ಸರ್? ಅಂದ್ರೆ ಅದೊಂದು ಮೂಡು ಹೇಳ್ದಾಗೆ ಟ್ರಾವೆಲ್ ಮಾಡುವಾಗ ಒಂಚೂರು ಕುಡಿದ್ರೆ ಅದು ಮಜಾ ಇರುತ್ತೆ. ಟ್ರೈಲರ್ ಟೀಸರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸರ್. ಥ್ಯಾಂಕ್ ಯು. ನಮ್ಮ ಕನ್ನಡದ ಜನರು ಕನ್ನಡ ಅಂತ ಬಂದ್ರೆ ಎಲ್ಲದಕ್ಕೂ ನಿಂತ್ಕೊಳ್ತಾರೆ. ಸೊ ಸಿನಿಮಾ ಅಂತ ಬಂದಾಗ್ಲೂ ಅದೇ ಒಂದು ಸಪೋರ್ಟ್ ಇದ್ರೆ ಪ್ರಾಬಬ್ಲಿ ನಮ್ಮನ್ನ ಯಾರು ಸ್ಟಾಪೇ ಮಾಡಕ್ಕಾಗಲ್ಲ. 101% ಕನ್ನಡ ಚೆನ್ನಾಗಿ ಮಾಡೇ ಮಾಡ್ತಾರೆ ಸರ್. ಸೂಪರ್ ಹಿಟ್ ಆಗಲಿ. ಥ್ಯಾಂಕ್ ಯು. ನಾವು ತಿರ್ಗಾ ಇಂಟರ್ವ್ಯೂ ಮಾಡೋಣ ಸೂಪರ್ ಹಿಟ್ ಆದ್ಮೇಲೆ. ಹೌದು, ನಮ್ಮ ಇಂಟರ್ವ್ಯೂ ಮಾಡೋಣ ಬನ್ನಿ ಸರ್. ತನಕ ಆಯ್ತಲ್ಲ.